ಮಾನ್ಯ ಸಭಾಪತಿಗಳೇ, ನನ್ನ ಮನೆ ಹಿಂದ್ಗಡೆನೆ ಒಂದು ಮಸೀದಿ ಇದೆ. ನನ್ನ ಮನೆ ಹಿಂದ್ಗಡೆನೆ. ನಾನು ಬೆಳಿಗ್ಗೆ ಬೆಂಗಳೂರಿಂದ ಶಿವಮೊಗ್ಗಕ್ಕೆ ಹೋದ್ರೆ 4:15 4:45 ಶಿವಮೊಗ್ಗಕ್ಕೆ ಹೋಗ್ತೀನಿ. 4:45 ನಾ ಮಲ್ಗಕ್ಕೆ ಹೋದ್ರೆ ಶುರು ಆಗುತ್ತೆ ಆಜಾನ್. ಯಾವ ಮಟ್ಟಕ್ಕೆ ಸೌಂಡ್ ಇರುತ್ತೆ ಅಂದ್ರೆ, ನಮ್ಮ ಮನೆಯಲ್ಲಿ ನಮ್ಮ ತಂದೆಗೆ 86 ವರ್ಷ. ಈಗ 86 ವರ್ಷ. ಆ ಸೌಂಡಿಗೆ ಎದ್ದು ಕೂರುವಂತ ಸ್ಥಿತಿ ನಮ್ಮ ಮನೆಯಲ್ಲಿದೆ. ಸುತ್ತಮುತ್ತ ಇಲ್ವಾ? ಸುತ್ತಮುತ್ತ ಇರೋಂತ ಮನೆಗಳವರು ಬಂದಿದ್ರು ನಮ್ಮ ಮನೆ ಕಟ್ಟಿದಾಗ. ನಾನು ನಿಮಗೆ ನಾ ಹೇಳೋದು, ಇದಕ್ಕೆ ಒಂದು ಕಂಪ್ಲೇಂಟ್ ಕೊಡಿ ಅಂತ ಹೇಳ್ತಾರೆ. ಮಾನ್ಯ ಸಚಿವರೇ, ಯಾರು ಕಂಪ್ಲೇಂಟ್ ಹೋಗಿ ಕೊಡ್ತಾರೆ? ಯಾರಿಗೆ ಧೈರ್ಯ ಇದೆ ಹೇಳಿ? ಇವತ್ತು ಆ ಸ್ಥಿತಿ ಇದೆ. ಇವತ್ತು ಸೌಂಡ್ ಜಾಸ್ತಿ ಆಗ್ತಾ ಇದೆ. ಆ ಸೌಂಡ್ ಜಾಸ್ತಿಗೆ ನೀವು ತಗೊಂಡಿರುವಂತ ಕ್ರಮ ಏನು? ಮಾನ್ಯ ಸಭಾಪತಿಗಳೇ, ಇನ್ನೊಂದು ವಿಷಯ ಹೇಳಿ ಮುಗಿತು. ನೀವು ನಮಗೆ ಡಿಜೆ ಹಾಕ್ಬಾರ್ದು ಅಂತ ಗಣಪತಿ ಹಬ್ಬದ ಸಮಯದಲ್ಲಿ ಹೇಳ್ತೀರಾ. ಒಂದೇ ಒಂದು ಆರ್ಡರ್ ಮಾಡ್ತೀರಾ. ನಮ್ದು ಡಿಜೆ ಎಲ್ಲ ಕ್ಯಾನ್ಸಲ್. ಯಾರು ಡಿಜೆ ಹಾಕ್ತಾರೆ ಅದನ್ನೆಲ್ಲ ಜಪ್ತಿ ಮಾಡ್ತೀರಾ. ಇಲ್ಲಿ ಜಪ್ತಿ ಮಾಡಕ್ಕೂ ನಿಮಗೆ ಧೈರ್ಯ ಇಲ್ಲ. ಅವ್ರಿಗೆ ಹೋಗಿ ರಿಕ್ವೆಸ್ಟ್ ಮಾಡ್ತಾರೆ. ಮಾನ್ಯ ಸಭಾಪತಿಗಳೇ, ಹೋಗಿ ಮಸೀದಿಗಳಲ್ಲಿ ಹೋಗಿ ದಯಮಾಡಿ ಸೌಂಡ್ ಅನ್ನ ಜಾಸ್ತಿ ಮಾಡಬೇಡಿ ಅಂತ ಇವ್ರೋಗಿ ರಿಕ್ವೆಸ್ಟ್ ಮಾಡ್ತಾರೆ ಪೊಲೀಸರು.